ಶಿಕ್ಷಕರು ಕೂಡ ತಮ್ಮ ಜೊತೆ ಯಾವತ್ತು ಇರುತ್ತಾರೆ ಮಾತ್ರ ಹೇಳ್ತಾ ಇದ್ದೀನಿ. ಯಾಕೆ ನಾವು ಇವತ್ತು ಕೆಲವು 7ನೇ ತರಗತಿಯವರಿಗೆ ಮಾತ್ರ ಇಲ್ಲಿ ಇದೆ. ನಮ್ಮ SDMC ಆಡಳಿತ ಮಂಡಳಿ ಹಾಗೂ ಎಲ್ಲ ಶಿಕ್ಷಕರ ಪರವಾಗಿ, ನಮ್ಮ ಪರವಾಗಿ, ಈ ಊರಿನ ಗಣ್ಯರ ಪರವಾಗಿ ಇಲ್ಲಿ ಸರ್ಕಾರಿ ಪ್ರೌಢಶಾಲೆಯನ್ನು ಕೂಡ ಇಲ್ಲಿ ಮಂಜೂರಾತಿಯನ್ನು ಮಾಡಬೇಕೆಂದು ಕೂಡ ಎಲ್ಲ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳು ಕೂಡ ನಾವು ಇವತ್ತು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ತಮಗೆ ಬಡತನ ಪರಿಸ್ಥಿತಿಯಲ್ಲಿ ಮುಂದೆ ಹೋಗಿ ಹಣ ಕಟ್ಟಿ ಕಲಿಯುವಂಥ ವ್ಯವಸ್ಥೆ ಆಗುವುದರ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರೌಢಶಾಲೆ ಕೂಡ ಇಲ್ಲಿ ನಿರ್ಮಾಣ ಆಗುವ ಹಂತದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಮತ್ತೊಂದು ವಿದ್ಯಾರ್ಥಿಗಳನ್ನು ಮಾತನ್ನು ಹೇಳ್ತಾನೆ. ಯಾಕಂದ್ರೆ ನಿಮ್ಮ ಪಾಲಕರು ಕೂಡ ಇಲ್ಲಿ SDMC ಸದಸ್ಯರಿದ್ದಾರೆ. ನಿಮ್ಮ ಪಾಲಕರು ವೇದಿಕೆ ಮೇಲೆ ಕುಳಿತಾಗ ನಿಮಗೆ ಸಂತೋಷ ಆಗ್ತದೆ ಅಥವಾ ಏನಾಗುತ್ತದೆ? ನಿಮಗೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀನಿ, ನಿಮ್ಮ ಪಾಲಕರು ವೇದಿಕೆ ಮೇಲೆ ಕುಳಿತಾಗ ನಿಮಗೆ ಏನಾಗುತ್ತದೆ? ಸಂತೋಷ ಆಗ್ತದೆ, ಏನಾಗ್ತದೆ? ಅದಕ್ಕೆ ನಾವು ನಿಮ್ಗೆ ವಿದ್ಯಾರ್ಥಿಗಳ ಪರವಾಗಿ ಹೇಳ್ತಾ ಇದೀನಿ, ಪ್ರತಿಯೊಂದು ಮೀಟಿಂಗ್ದಲ್ಲಿ ತಮ್ಮ ತಂದೆಯವರನ್ನ ನಿಮಗೆ ನೋಟಿಸನ್ನು ಮಾಡಿ ನೀಡಿದ ಮೇಲೆ ಪ್ರತಿಯೊಬ್ಬರ ವಿದ್ಯಾರ್ಥಿಗಳನ್ನು ಏನು SDMC ಸದಸ್ಯರದಲ್ಲ ಅವ್ರನ್ನ ಕಡ್ಡಾಯವಾಗಿ ಶಾಲೆಗೆ ಸಭೆಗೆ ಬರುವಂತೆ ನೀವು ಒಂದು ಒತ್ತಡವನ್ನು ತಾವು ಕೂಡ ಮಕ್ಕಳು ಹೇಳಬೇಕಾಗುತ್ತದೆ. ಯಾಕಂದ್ರೆ ಮಕ್ಕಳ ಭವಿಷ್ಯ ಕೂಡ ನಿಮ್ಮ ತಂದೆ ತಾಯಿಗಳು ಕೂಡ ಇದೆ. ಆ ಕಾರಣದಿಂದ ತಾವು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಬರಬೇಕೆನ್ನೋ ಮಾತನ್ನು ಕೂಡ ಪಾಲಕರಿಗೆ ತಾವು ಹೇಳಬೇಕೆನ್ನೋ ಮಾತನ್ನು ಕೂಡ ಹೇಳ್ತಾ, ಪ್ರತಿಯೊಂದು ಈ ಶಾಲೆಗೆ ಬೇಕಾಗುವಂತ ವ್ಯವಸ್ಥೆ ಇದ್ರೂ ಕೂಡ ನಾವು ನಿಮ್ಮ ಜೊತೆ ನಾನು ಯಾವತ್ತೂ ಇರ್ತೇನೆ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಮೊನ್ನೆ ಬೀಳ್ಕೊಡೋ ಸಮಾರಂಭ ಕಾರ್ಯಕ್ರಮದಲ್ಲಿ ನಾನು ಗ್ರಂಥಾಲಯ ಸಲುವಾಗಿ 5,000 ರೂಪಾಯಿಯನ್ನು ಕೊಡ್ತಾ ಇದ್ದೀನಿ ಹೇಳಿದ್ದೇನೆ. ಅದಕ್ಕೆ ತಮಗೆ ಯಾವ ಬುಕ್ಸ್ಗಳನ್ನು ಬೇಕು ತಾವು ಹೇಳಿದ್ರು ಕೂಡ ಅದನ್ನು ಒದಗಿಸುವಂತ ಕೆಲಸ ಮಾಡ್ತೇನೆ. ಅದನ್ನು ಕೂಡ ತಾವು ಪ್ರಾರಂಭ ಮಾಡ್ಬೇಕು ತಾವು ಅನ್ಸ್ಕೊಳ್ತಾ ಇದ್ದೀನಿ.